ಇದು ಸಾರ್ವಜನಿಕ ಜಗಳವಲ್ಲ, ಪೊಲೀಸರ ಜಗಳ. ಬೀದಿಯಲ್ಲಿ ಖಾಕಿಗಳ ಜಗಳ ಕಂಡು ಸಾರ್ವಜನಿಕರಿಂದ ಛೀಮಾರಿ. ನನಗಿರೋದು ಡ್ರೈವರ್ ಕೆಲಸ ಮಾಡ್ತೀನಿ. ಬಿಡ ಮಾರೆ, ನಿನ್ ಡ್ಯೂಟಿ ಏನು ನಿನ್ ಮಾಡು, ಅದನ್ನ ಹೇಳಿ ನೀನು. ಪೊಲೀಸರು ಅಂದ್ಮೇಲೆ ಸಾರ್ವಜನಿಕ ರಕ್ಷಣೆಗೆ ಇರೋದು, ಆದ್ರೆ ಈ ಇಬ್ರು ಪೊಲೀಸರು ಮಾತ್ರ ಇದಕ್ಕೆ ಉಲ್ಟಾ ಇದ್ದಾರೆ ಕಣ್ರಿ. ಮೈ ಮೇಲೆ ಖಾಕಿ ಹಾಕೊಂಡು ಅದೆಂತ ಪದ ಬಳಕೆ ಮಾಡಿದ್ದಾರೆ ಅಂತ ನೋಡಿ. ಕೆಳಗೆ ಫೈರ್ ಮಾಡಿದೆ. ಯಾರು ಫೈರ್ ಮಾಡ್ತೀಯಾ? ನೀನು ಅಷ್ಟೇ. ನಿಂದೇನದ ನೀನ್ ನೋಡ್ಬೇಕು. ನೀನ್ ಅದನ್ನ ಹೇಳು, ಅದನ್ನ ಹೇಳಿ ನೀನು. ಚಾಟ್ ನೀನ್ ಯಾರ ಜವಾಬ್ದಾರಿ? ಚಾಟ್ ಯಾರ ಜವಾಬ್ದಾರಿ? ಚಾಟ್ ಇಸ್ಕೊಡ್ಬೇಕಾದ ಯಾರ ಜವಾಬ್ದಾರಿ? ನೀ ಡ್ಯೂಟಿ ಮಾಡಕ್ಕೆ. ಇಬ್ಬರು ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡಿರುವ ಘಟನೆ ಮೈಸೂರಿನ ವಸಂತ್ ಮಹಲ್ ಬಳಿ ನಡೆದಿದೆ. ಸ್ಟೇಷನ್ ಅಂತ ನಿಲ್ಲಿಸು, ಸ್ಟೇಷನ್ ಅಂತ ನಿಲ್ಲಿಸ್ತೀನಿ. ನಿನಗೇನು ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿರೋದು? ನಿನಗೂ ನಾನು ಕೊಟ್ಟೆ ಮಾತಾಡಿಲ್ಲ. ನೀನೇ ನನ್ನ ದೋಸ್ತ ಬಗ್ಗೆ ಮಾತಾಡೋದು, ನನ್ನ ಬಗ್ಗೆ ನೀನೇ ಮಾತಾಡೋದು. ಆಗ್ಲಿ ಬಿಡ ಮರಯ್ಯ, ನನಗೆ ಗೊತ್ತಿಲ್ವಾ? ಈಗ ಚಾಟ್ ಇಸ್ಕೋಬೇಕ ಜವಾಬ್ದಾರಿ ಯಾರ್ದು? ಮಗನೇ ಹೋಗೋ ಬಾರೋ ಅಂತ ನಡು ರೋಡಲ್ಲಿ ಬೈದಾಡಿಕೊಂಡಿದ್ದಾರೆ. ಇಬ್ಬರಲ್ಲಿ ಒಬ್ಬ ದೇವರಾಜ್ ಠಾಣೆ ದಫೇದಾರ್ ಉಮೇಶ್ ಹಾಗೂ ಸಿಆರ್ಪಿ ಪೊಲೀಸ್ ಧನಂಜಯ್ಗೆ ನಿಂದನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಆಯ್ತು, ಮಾಡ್ಸು. ನಿನ್ ಕೈಲಿ ತಾಕತ್ತೆ, ನೀ ಮಾಡ್ಸು. ನೀನು ಮಗನಾಗಿದ್ದೀನಿ ಅನ್ಬೇಡ ಇನ್ನೊಂದ್ಸರಿ. ನಿನಗೂ ನಾನು ಏಕೋಚನ ಮಾತಾಡಿಲ್ಲ, ಆಯ್ತಾ? ಚಾಟ್ ಇಸ್ಕೋಬೇಕಾದ್ರೆ ಯಾರ್ದು? ಮತ್ತೆ ನೀನ್ ನನ್ನ ಕೈ ಮಾಡಿ ಬಟ್ಟೆ ನನ್ ಗುಂಡಿ ಹಾಕ್ತೀಯಾ? ನಾನು ಯಾಕೆ ತೋರಣ ಮರೆ? ಜವಾಬ್ದಾರಿ ನಿಂದು. ಕಳೆದ ಭಾನುವಾರ ಮೈಸೂರು ನಗರ ಪೊಲೀಸರು ಪತ್ತಿನ ಸಹಕಾರಿ ಚುನಾವಣೆ ನಡೆದಿತ್ತು. ಈ ವೇಳೆ ವಾಪಸ್ ಬರಬೇಕಾದ್ರೆ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ಕುತ್ತಿಗೆ ಪಟ್ಟೆ ಹಿಡಿದು ರಸ್ತೆಯಲ್ಲಿ ಎಳೆದಾಡ್ಕೊಂಡಿದ್ದಾರೆ. ಶರ್ಟ್ ಹರಿದು ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಇದನ್ನು ನೋಡಿದ ಸಾರ್ವಜನಿಕರಿಗೆ ಒಂದು ಕ್ಷಣ ಮುಜುಗರ ಆಗಿದೆ. ತಗೋ ಮತ್ತೆ ಹೋಗಿ ಇಸ್ಕೊ ಬಾ. ನಾನೇ ಕಿಸ್ಕೊ ಬರ್ಲಿ? ನಾನು ಗಾಡಿ ಕೈ ಕೊಟ್ಟು ಹಿಡ್ದೋಗು ಅಂತೀಯ ನೀನು? ನೀನ್ಯಾವನ್ ಹೇಳಕ್ಕೆ? ಅದನ್ನ ಹೇಳು ನೀನು, ಅದನ್ನ ಹೇಳು. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸು ಅಂತ ಹೇಳು ಅಷ್ಟೇ. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸ್ತೀನಿ. ನಾನು 8 ವರ್ಷದಿಂದ ಮಾಡ್ತೀನಿ, 10 ವರ್ಷ. ನೀನು ಯಾವನು? ನೀನು ಯಾರು ಹೇಳಕ್ಕೆ? ಅದನ್ನ ಹೇಳಿದ್ಯಾ ನೀನು? ಲಾಗಾಗಿದೆ, ನೀನು ಹೇಳ್ರಲ್ಲಿ ಲಾಗಾಗಿದೆ. ನಾನು ಎಷ್ಟು ವರ್ಷ ನಡಿ ಮರ್ಯ ಮಾಡ್ಸೋದು ಏನು ಮಾಡಿಸ್ತೀಯ ನೀನು? ಮಗನೇ, ನನಗೆ ನಾನು ನಿನಗೆ ಸೀನಿಯರ್ ಒಂದು ಗೌರವ ಕೊಡ್ತಿದ್ದೀನಿ, ತಗೋಬೇಕಾದ್ರೆ ಅಷ್ಟೇ. ಫಲವೇ ಎದ್ದು ಬೇಲಿ ಮೈದಂತೆ ಎನ್ನುವಂತೆ ಪೊಲೀಸರೇ ಸಾರ್ವಜನಿಕರಂತೆ ಕಚ್ಚಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಗೆ ಒಂದು ರೀತಿಯ ಮುಜುಗರ ತರುವಂತೆ ಮಾಡಿದ್ದಾರೆ. ಇದನ್ನ ಸ್ವತಃ ಪೊಲೀಸ್ ವಾಹನದ ಡ್ರೈವರ್ ವಿಡಿಯೋ ಮಾಡಿದ್ದಾರೆ. ಹಾಗೆ ರಸ್ತೆಯಲ್ಲಿ ಕಚ್ಚಾಡುತ್ತಿರುವ ದೃಶ್ಯಗಳನ್ನ ಸಾರ್ವಜನಿಕರು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಪೊಲೀಸ್ ಕಮಿಷನರ್ಗೆ ಕಳಿಸಿಕೊಟ್ಟಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ನೀನು ಹೋಗಿ ಇಸ್ಕೊ ಬರಬೇಕು, ಚಾಟ್ ನೋಡ್ಕೋಬೇಕು. ಬೆಳಗ್ಗೆ ಏನು ಬಂದ ತಕ್ಷಣ ಮಾಡ್ಬೇಕಾದ ಕೆಲಸ ನಿಂದು. ನಾನಿರೋದು ಇನ್ಚಾರ್ಜ್ ಅನ್ನು. ಗಾಡಿ ಇಂತ ಹೋಗು ಅಂದ್ರೆ ಅಂತ ಹೋಗೋ ಕೆಲಸ ಅಷ್ಟೇ ನಂದು. ನನ್ ಬಿಡ ಮಾರೆ, ನಿನ್ ಡ್ಯೂಟಿ ಏನು ನಿನ್ ಮಾಡು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.